ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೃಹ ಸಂಜೀವಿನಿ ಮನೆಮದ್ದುಗಳು. ಹಲಸಿನ ಹಣ್ಣು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಕ್ಯಾನ್ಸರ್ ನಿರೋಧಕ ಗುಣವನ್ನು ಹೊಂದಿದೆ, ಮುಪ್ಪನ್ನು ಮುಂದೂಡುತ್ತದೆ ಮತ್ತು ಆಂಟಿ ಆಕ್ಸಿಡೆಂಟ್ ಹಾಗೂ ಅಲ್ಸರ್ ಅನ್ನು ಗುಣಪಡಿಸುತ್ತದೆ. ಬಾಳೆಹಣ್ಣು ಸಕ್ಕರೆ ಹಾಗೂ ಜೇನುತುಪ್ಪದ ಮಿಶ್ರಣವನ್ನು ದೀರ್ಘಾವಧಿ ಕೆಮ್ಮು, ಎದೆನೋವು, ದಮ್ಮು ಇರುವವರಿಗೆ ಕೊಟ್ಟು ಅವುಗಳಿಂದ ದೂರವಾಗಿಸಬಹುದು ಮತ್ತು ಗುಣ ಕಾಣಬಹುದು. ನಾಯಿ ಕೆಮ್ಮು ವ್ಯಾಧಿಗೆ ರಸಬಾಳೆಹಣ್ಣು ಉಪಯೋಗಿಸಿ ಚಿಕಿತ್ಸೆಯನ್ನು ಮಾಡುತ್ತಾರೆ. 1 ಟೀ ಚಮಚ ಉಪ್ಪನ್ನು 1 ಬಟ್ಟಲು ಬಿಸಿ ನೀರಿನಲ್ಲಿ ಕರಗಿಸಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ಹುಣ್ಣು ಮಾಯವಾಗುವುದು, ಹಲ್ಲು ನೋವು ಕಡಿಮೆಯಾಗುವುದು. ಹೊಟ್ಟೆ ತೊಳಸುವಿಕೆಯಿಂದ ಸಂಕಟ ಪಡುತ್ತಿರುವ ರೋಗಿಯ ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿದರೆ ಶೀಘ್ರ ಗುಣ ಕಂಡು ಬರುವುದು. ಈರುಳ್ಳಿ ರಕ್ತ ಶುದ್ಧಿ ಮಾಡುತ್ತದೆ. ತಲೆ ಸುತ್ತು ಬಂದು ಪ್ರಜ್ಞಾಹೀನರಾದಾಗ, ಮೂಗಿನಲ್ಲಿ ರಕ್ತಸ್ರಾವವಾದಾಗ ಹಸಿ ಈರುಳ್ಳಿಯನ್ನು ಮೂಗಿನ ರಂಧ್ರದ ಬಳಿ ಕೆಲವು ನಿಮಿಷಗಳವರೆಗೆ ಹಿಡಿದರೆ ವಾಸಿಯಾಗುತ್ತದೆ. ಸ್ನಾನ ಮಾಡುವಾಗ ನಿಮ್ಮ ಮರ್ಮಾಂಗಗಳಿಗೆ ಹೆಚ್ಚಾಗಿ ಬಿಸಿ ನೀರು ಸುರಿಯಬೇಡಿ. ಕಿತ್ತಳೆ ಹಣ್ಣಿನ 1 ಬಟ್ಟಲು ರಸಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ ಸ್ವಲ್ಪ ಕಾಲದವರೆಗೆ ಸೇವಿಸುತ್ತಾ ಬಂದರೆ ಆಗಾಗ ಉಂಟಾಗುವ ಕೆಮ್ಮು ಮತ್ತು ನೆಗಡಿ ಶೀಘ್ರವಾಗಿ ಗುಣವಾಗುವುದು ಹಾಗೂ ಶರೀರದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುವುದು. ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗಿದು ತಿನ್ನುವುದರಿಂದ ದಂತಕ್ಷಯ ದೂರವಾಗುವುದು ಮತ್ತು ಜೀರ್ಣಶಕ್ತಿ ಅಧಿಕಗೊಳ್ಳುವುದು. ಸಾಬೂನಿನಿಂದ ಹೆಚ್ಚು ಸಲ ಮುಖ ತೊಳೆದುಕೊಳ್ಳಬೇಡಿ. ಆ ರೀತಿ ಮಾಡಿದರೆ ಚರ್ಮ ಬಹಳ ಬೇಗ ಒಣಗಿ ಹೋಗುತ್ತದೆ. ನಿಂಬೆಯ ಹಣ್ಣಿನ ಸೇವನೆ ನಮ್ಮ ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಉಷ್ಣ ಶರೀರದವರು ಹೆಸರುಕಾಳಿನ ಕಟ್ಟುಸಾರು ಸೇವಿಸುವುದರಿಂದ ಅತಿ ಉಷ್ಣವನ್ನು ಶಮನ ಮಾಡುವುದು. ಗರ್ಭಿಣಿಯರು ಬಾಳೆಹಣ್ಣನ್ನು ಕ್ರಮವಾಗಿ ಸೇವಿಸುವುದರಿಂದ ರಕ್ತ ಪುಷ್ಟಿಯಾಗುವುದು ಮತ್ತು ಸುಖಪ್ರಸವಕ್ಕೆ ದಾರಿಯಾಗುವುದು. ತುಳಸಿ ಎಲೆಗಳ ಸೇವನೆಯಿಂದ ಕಫ ಕಟ್ಟುವುದು ನಿಲ್ಲುತ್ತದೆ. ಆಲೂಗಡ್ಡೆಯನ್ನು ನಿಂಬೆಹಣ್ಣಿನ ರಸದಲ್ಲಿ ನುಣ್ಣಗೆ ಅರೆದು ಚರ್ಮದ ಮೇಲೆ ಲೇಪಿಸಿ, ಇದರಿಂದ ಮುಖದ ಕಲೆಗಳು ಮಾಯವಾಗುತ್ತದೆ. ಊಟದ ಜೊತೆಗೆ ಪ್ರತಿದಿನವೂ ಹಸಿ ಈರುಳ್ಳಿ ತಿನ್ನುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುವುದಿಲ್ಲ. 1 ಹರಳು ಉಪ್ಪು ಮತ್ತು 1 ಲವಂಗವನ್ನು ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಿದ್ದರೆ ಕೆಮ್ಮು, ದಮ್ಮು ರೋಗಗಳಲ್ಲಿ ಕಫ ನಿವಾರಣೆಯಾಗುವುದು. ಕಿತ್ತಳೆ ಹಣ್ಣನ್ನು ಸೇವಿಸುವುದರಿಂದ ಆಯಾಸ ಪರಿಹಾರವಾಗುವುದು ಹಾಗೂ ಬಾಯಾರಿಕೆ ನಿವಾರಣೆಯಾಗುವುದು. ಬಿಸಿಯಾದ ಹಸುವಿನ ಹಾಲಿಗೆ ಸ್ವಲ್ಪ ಅರಶಿನ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಸಕ್ಕರೆ ಸೇರಿಸಿ ಚೆನ್ನಾಗಿ ಕದಡಿ ಕುಡಿದರೆ ನೆಗಡಿ, ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆಯಾಗುವುದು. ಬಿಸಿಲಿನಲ್ಲಿ ಹೆಚ್ಚಾಗಿ ತಿರುಗಾಡಕೂಡದು. ಸೂರ್ಯನ ಬಿಸಿಲು ಚರ್ಮಕ್ಕೆ ಅಗತ್ಯವಿದ್ದರೂ ಅತಿಯಾಗಿ ಬಿಸಿಲಿನಲ್ಲಿ ತಿರುಗಾಡುವುದರಿಂದ ಚರ್ಮ ಬಾಡಿ ಕಪ್ಪಾಗಿ ಬಿಡುವ ಸಾಧ್ಯತೆ ಇದೆ. ರಕ್ತದೋಷದಿಂದ ಉಂಟಾಗುವ ರೋಗಗಳ ನಿವಾರಣೆ ನಿಂಬೆಹಣ್ಣಿನಿಂದ ಆಗುತ್ತದೆ. ಏಲಕ್ಕಿ ಕಾಳುಗಳಿಗೆ ವಿಷ ನಿವಾರಣೆಯ ಅದ್ಭುತ ಶಕ್ತಿಯೂ ಇದೆ. ಒಂದು ಸಮನೆ ಕೆಲಸ ಮಾಡುತ್ತಿದ್ದಾಗ ಮನಸ್ಸಿನ ಬೇಸರ ಉಂಟಾಗುತ್ತದೆ. ವಾರಾಂತ್ಯದಲ್ಲಿ ಇಲ್ಲವೇ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹತ್ತಿರದ ಊರುಗಳಿಗೆ ಪ್ರವಾಸ, ಆಕರ್ಷಣೀಯ ಪ್ರಶಾಂತ ಸ್ಥಳಗಳಿಗೆ ಪ್ರವಾಸ ಹೋಗಿ ಬರುವ ಪರಿಪಾಠ ಬೆಳೆಸಿಕೊಳ್ಳಿ. ಇದರಿಂದ ಮನಸ್ಸು ಹಗುರವಾಗಿ ಆರೋಗ್ಯ ಸುಧಾರಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.